ಸಾವುಕಾರ ಮಂದಿಗೆ ಎಲ್ರಿಗೂ ವೆರಿ 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 ಗುಡ್ ಮಾರ್ನಿಂಗ್. ನನ್ನ ಆರೋಗ್ಯ ಪರವಾಗಿಲ್ಲ, ಸುಧಾರಿಸೈತಿ. ಅದ ಕೈಯಾಗಿನ್ನ ಕ್ಯಾನಲ್ ಐತಿ. 5 ದಿನ ಅಂತ ಅವ್ರು ಹೇಳ್ಯಾರ ನನಗೆ. ಅಂದ್ರೆ 5 ದಿನ ತೊಗೋಬೇಕು ಆಂಟಿಬಯೋಟಿಕ್ ಅಂತ. ಇವತ್ತು ಕೇಳಿ ನೋಡ್ತೀನಿ 3 ದಿನಕ್ಕೆ ಸಾಕೇನ ಅಂತ ಹೇಳಿ. ಸಾಕಂದ್ರೆ 3 ದಿನಕ್ಕೆ ಇವತ್ತಿಗೆ ಸಾಕು ಮಾಡ್ತೀನಿ. ಬಟ್ ಇನ್ನೂ ಕೈಯೋಗ ಕ್ಯಾನಲ್ ಸ್ಟಿಲ್ ಐತಿ, ಅದ್ರೊಳಗೆ ಮಾಡಕತ್ತೀನಿ. ಬಟ್ ಪರವಾಗಿಲ್ಲ, ಸ್ವಲ್ಪ ಮುಗಿಲೆ ಮಾತಾಡ್ತೀನಿ. ಇನ್ನು ಬಿಟ್ಟರೆ ನಂಗೆ ಜ್ವರ ಏನು ಮತ್ತೆ ಬಂದಿಲ್ಲ. ಮೆಡಿಕೇಶನ್ ಎಲ್ಲ ತೊಗೊಳಕತ್ತೀನಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಮೇಲೆ ಇನ್ನೊಂದೇನು ವಿಷಯ ಅಂದ್ರೆ, ಯಾಕೆ ಈ ಥರ ಕಷ್ಟ ಕೊಡಕತ್ತೀರಿ ಲಕ್ಷ್ಮಕ್ಕರಿಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳೀನಿ. ನಾನು ಒಂದು ರಿಯಲ್ ಸ್ಟೋರಿದು ಆಧಾರಿತವಾಗಿ ನಾನು ಮಾಡಕತ್ತೀನಿ. ಅದ್ರಾಗ ಚೇಂಜಸ್ಸನ್ನು ಮಾಡ್ತೀನಿ ಅಂತೇಳಿ. ಆ್ಯಸ್ ಇಟ್ ಈಸ್ ಇಲ್ಲ, ಅದು ಒಂದೇ ಕುಟುಂಬದ ಸ್ಟೋರಿನ ನಾನು ಮಾಡ್ತಾ ಇಲ್ಲ. ಆ ಕುಟುಂಬದಾಗ ಒಂದು 4-5 ಮನೆ ಫ್ಯಾಮ್ಲಿದು ಸೇರಿಸ್ತೀನಿ ನಾನು. ಯಾಕಂದ್ರೆ ಮತ್ತು ಅವರು ಸೇಮ್ ಅನ್ಕೋಬಾರ್ದು ಅಂತ ಹೇಳಿ ಆ ಥರ ಮಾಡ್ತಾ ಇರೋದಕ್ಕೆ ಅದು ಸ್ವಲ್ಪ ಅದ್ರ ತಕ್ಕಂಗೆ ಹೋಗ್ತಿರೋದ್ರಿಂದ ನಿಮ್ಗೆ ಹಂಗೆ ಅನ್ಸುತ್ತೆ. ಮತ್ತು ಎಲ್ಲ ಜೀವನದಾಗೂ ಒಂದು ಕಷ್ಟದ ಫೇಸ್ ಬಂದೇ ಬರುತ್ತಲ್ರಿ. ಹಂಗೆ ಈಗ ಲಕ್ಷ್ಮಕ್ಕರ್ದು ಕಷ್ಟದ ಫೇಸ್ ಐತಿ. ನೀವು ದಯವಿಟ್ಟು ನೋಡ್ರಿ, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಖಂಡಿತವಾಗ್ಲೂ ಅದು ಯಾರು ಮಾಡ್ಯಾರ ಅಂತ ನೀವೆಲ್ಲರೂ ಆಗಲೇ ಗೆಸ್ ಮಾಡಿರಿ. ನಿಮಗೂ ಗೊತ್ತೈತದ ಯಾರು ಮಾಡ್ಯಾರ ಅಂತ. ಆಕಿನ ಹೆಂಗೆ ಕಂಡಿಡಿದು ಆಕಿಗೆ ಏನೇನು ಗತಿ ಬರುತ್ತಾ, ಆಕಿಗೆ ಸುಖ ಇರ್ಬೋದು, ನೆಕ್ಸ್ಟ್ ಆಕಿಗೆ ಏನೇನು ಗತಿ ಬರುತ್ತಾ ಅನ್ನೋದನ್ನ ನೀವು ನೋಡ್ರಿ. ಯಾಕಂದ್ರೆ ನಾನು ಎಲ್ಲೂ ಮಾಟ ಮಂತ್ರ ಪ್ರಮೋಟ್ ಮಾಡ್ತಾ ಇಲ್ಲ, ಆಗಿರೋದನ್ನ ಹೇಳ್ತಾ ಇದ್ದೀನಿ. ನಾನಂತರೂ ನಂಬೋದು ಇಲ್ಲ. ದೆವ್ವ ಭೂತ ಮಾಟ ಮಂತ್ರ ನಂಗೆ ಅದ್ರಾಗ ನಂಬಿಕೆನೂ ಇಲ್ಲ, ನಾನು ಅದನ್ನು ನಂಬೋದು ಇಲ್ಲ. ಅದು ನಿಮಗೆ ನಾನು ಸಾಕಷ್ಟು ಸರಿ ಹೇಳೀನಿ. ನಾನಿಲ್ಲಿ ಯಾರ್ದು ನಂಬಿಕೆಗೂ ಹರ್ಟ್ ಮಾಡ್ತಿಲ್ಲ, ಯಾರ ನಂಬಿಕೆಗೂ ನಾನು ಏನಂತಾರ ಧಕ್ಕೆ ಮಾಡ್ತಾ ಇಲ್ಲ. ನಾನು ಜಸ್ಟ್ ಆಗಿರೋ ಕಥೆನ ಹೇಳ್ತಾ ಇದ್ದೀನಿ. ಇದು ಯಾವುದು ಪ್ರಮೋಷನ್ ಅಲ್ಲ, ನಾನು ಮಾಡೋದು ಇಲ್ಲ. ನಂದದು ಇದೂ ಇಲ್ಲ. ನಾನು ಯಾರನ್ನು ಕೆಟ್ಟ ದಾರಿ ಕರ್ಕೊಂಡು ಹೋಗೋಕ್ಕಿನೂ ಅಲ್ಲ. ಜಸ್ಟ್ ಕತೆ ಥರ ನೋಡ್ರಿ, ಕಾಲ್ಪನಿಕ ಕತೆ ಥರ ನೋಡ್ರಿ, ಆಗೋಗೈತಿ ಅಷ್ಟೇ. ಅದನ್ನ ನೋಡಿ ಮನಸ್ಸು ತಗೋಬೇಡ್ರಿ, ಬಿಟ್ಬೇಡ್ರಿ. ಇದನ್ನ ಹೇಳಕ್ಕೆ ಬಂದೆ, ಮತ್ತೆ ಏನೂ ಇಲ್ಲ. ನನ್ನ ಆರೋಗ್ಯ ಚೆನ್ನಾಗೈತಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಮ್ಮ ಗುರಿ ಸದ್ಯಕ್ಕೆ 20,000 ಮುಟ್ಟಕ್ಕೆ ನನ್ನ ಜೊತೆಗೆ ನೀವು ನಿಂತ್ಕೋತೀರಿ ಅಂತ ಅನ್ಕೊಂಡೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ರಿ, ನಿಮಗೆ ನೀವು ಮಾಡೋದೇ ನ್ಯಾಯನ ಹೇಳ್ರಿ. ನಂಗೆ ಲಕ್ಷ್ಮಕ್ಕಂದು ಸುಖ ಅಷ್ಟೇ ನೋಡ್ತೀನಿ ಅಂತೀರಾ, ಅವ್ರ ದುಃಖ ನೋಡೋರು ಯಾರಾಗಾದ್ರೆ? ನೀವು ಒಳ್ಳೆ ಫ್ರೆಂಡ್ಸು ಎಲ್ಲ ಹೆಂಗಿರ್ತಾರೆ ಹೇಳಿ, ಸುಖ ದುಃಖ ಎರಡರಾಗೂ ಇರ್ತಾರಲ್ಲ. ಈಗ ನೀವು ಹೆಂಗಂದ್ರೆ ಲಕ್ಷ್ಮಕ್ಕನ ಕಷ್ಟ ಮತ್ತು ಸುಖದಾಗ ಎರಡರಾಗೂ ಇರಬೇಕು. ಲಕ್ಷ್ಮಕ್ಕ ಕಷ್ಟ ಬಂದೈತೆ ಅಂತೇಳಿ ವಿಡಿಯೋ ನೋಡೋದು ಬಿಟ್ರೆ ನಿಜವಾಗ್ಲೂ ನಂಗೆ ಬೇಜಾರಾಗತ್ತಪ್ಪ, ಕರೆನ. ನಂಗಲ್ಲ, ಲಕ್ಷ್ಮಕ್ಕಗೆ ಬೇಜಾರಾಗತ್ತಾ. ಪ್ಲೀಸ್, ಆಕೆ ಕಷ್ಟ ಕಾಲದಾಗೂ ನೀವೆಲ್ಲರೂ ಜೊತೆಗೆ ಇರ್ತೀರಿ ಅಂತ ಅನ್ಕೊಂಡೀನಿ. ಪ್ಲೀಸ್ ಕತಿ ನೋಡ್ರಿ. ಆಮೇಲೆ ಲಾಸ್ಟ್ ಮಾತು, ಇದೀಗ ವೆಂಕಟೇಶ್ವರ ಮನೆ ಕತಿ. ಈಗ ವೆಂಕಟೇಶಂದು ಪೂರ್ಣಿಮಂದು ಮದುವೆ ಆಗೈತಿ. ಆಲ್ರೆಡಿ ಪೂರ್ಣಿಮಾ ಮನ್ಯಾಗ ಅದಾಳ. ಅದನ್ನೆಲ್ಲ ತೋರ್ಸೋದು ಬೇಡ ಮದ್ವಿದು ಅಂತೇಳಿ ಅವ್ರಾಗಲೇ ಮಾತುಕತೆ ಮಾಡ್ಕೊಂಡಿದ್ರಲ್ಲ. ಸೊ ಹಂಗಾಗಿ ಮದ್ವೆ ಮಾಡೀನಿ. ಮನ್ಯಾಗ ಈಗ ಪೂರ್ಣಿಮಾ ಸೊಸೆಯಾಗಿ ಬಂದಾಳ. ಇಲ್ಲಿ ಏನೇನಾಗತ್ತ ಅನ್ನೋದು ನೋಡೋಣ. ಪಕ್ಕ ಅಭಿಲಾಷಾ ಗಣಪತಿ ಮತ್ತು ನಮ್ಮ ಕವಿತಾ ಸಂಶಿ ಅವ್ರದ್ದು ಕಮೆಂಟ್ ಬರುತ್ತಾ, ನಿಮ್ಮ ಪುರಾಣವನ್ನು ಸಾಕು ಮಾಡಿ. ಪರವಾಗಿಲ್ಲ, ಲವ್ ಯು, ಇಬ್ಬರಿಗೂ ಲವ್ ಯು. ಅವ್ವ ಸಾಕು ಬೇ, ನಿನ್ನ ಪುರಾಣ ಏನು ಮುಂಜಾನೆದ್ದು ತಲೆ ಹಿಡಿಸಿದಿ. ಚಾಪ ಮಾಡಿಕೊಟ್ಟು ನಡಿ. ನಾ ಎದ್ದೆಟ್ಟತ್ ಗೊತ್ತೇನು, ನಾನು ಓಲೆ ಬೇಡ ಆಟ ಆಡಕ ಯಾರು ಎದ್ದೇಳಕ ತಯಾರಿಲ್ಲಲ್ಲ. ಅಲ್ಲಲ್ಲ, ಏಟಾಗಿತ್ತಿ ಹೊತ್ತೇಟಾಗಿತ್ತೀಗ? 7 ಗಂಟೆಗೆ ಆಡ್ಕೋಕಿ ಅಲ್ಲ ನೀನು. ನಿನಗೇನು ಬಂದಿದ್ದಿತ್ಲೋ? ಅಲ್ಲ, ಈಗ ನಿಮ್ಮ ಸಾಲಿಲ್ಲ ಮೂಲಿಲ್ಲ, ನಿಮ್ಮಪ್ಪ ಬಡ ಎದ್ದತ್ತ ಚಾ ಮಾಡ್ಕೊಂಡು ಕುಡ್ದು ಹೊಲಕ್ಕೆ ಹೋಗ್ಯಾನ. ಈಗ ಆತನ ಏನದ ಹೊಲ್ದಾಗಿನ ಕೆಲಸ ಮುಗಿಸ್ಕೊಂಡು ಈಗೇನು ಹೊಲ್ದಾಗ ಏನು ಕೆಲಸ ಇಲ್ಲದ್ರೆ ಮುಂಜಾನೆ ಬರ್ತಾನತ್ತ. ಈಗ ಬೆಳಗ್ಗೆ ಎಲ್ಲ ಹೋಗಿ ಮುಂಜಾನೆ ಮಾಡ್ಕೊಂಡು ಬರ್ತಾನೆ. ಬಿಸ್ಲಾಗ ಏನು ಕೆಲಸಕ್ಕೆ ಹೋಗೋದಲ್ಲ. ಅವಾಗ ಎಲ್ಲರೂ ಕುತ್ಕೊಂಡು ಚಂದಾಗ ನಾಷ್ಟ ಮಾಡ್ಕೊಂಡು ತಿಂದ್ರಾತ. ಈಗೇನು ಎಲ್ಲೂ ಹೋಗೋದಿಲ್ಲ ಬರೋದಿಲ್ಲ. ನಾನು ಒಂದಿಟ್ಟು ಅಡ್ಡಾದ್ರೆ ಈ ಬಾಡ್ಯಾಗ ಹೊರಗೆ ಆಟ ಆಡಕ್ಕೆ ಹೋಗಕ್ಕೆ ನಾ ಚಾ ಮಾಡ್ಕೊಡ್ಬೇಕಂತ ಇವ್ ರಾಡ್ಯಾಗ ಹೋಗೋಗ ಶಾಣೆ ಇದ್ದಿದ್ದಿ ಮಕ್ಕೊಂಡಿದ್ದಿ ಮಾಡು. ಸಾಲಿದ್ದಾಗ ಎದ್ದೇಳಪ್ಪ ಹೋಗು ಸಾಲಿಗೆ ಲಗು ಎದ್ದೇಳು ಅಂದ್ರೆ ಎದ್ದೇಳಲ್ಲ. ಈಗ ಎದ್ದು ಬಂದು ಚಾ ಅಂತ ನಿಂತಾನೆ. ಬಾಡ್ಕೋ ಊರು ಬಾಡ್ಕೋ. ಒಟ್ಟು ಬಯ್ಯಕ ಕಾಯಿ ನೀನು. ಹ್ಞೂ ಶಮ್ಮ, ಬೈಯಾಕ ನಮ್ಮನಿಬ್ಬರನ್ನ ಆದ್ರೆ ಬೈತಾಳ. ಹೊಸ ಸೊಸಿ ನೋಡು, 7 ಗಂಟೆ ಆದ್ರೂ ಎದ್ದಿಲ್ಲ, ಇನ್ನು ಬಾಗ್ಲಿಗೆ ನೀರು ಹಾಕಿಲ್ಲ. ಆಗ ನಡಿತೈತಿ ಆಕೆ ಏನು ಮಾಡಿದ್ರನ್ನ. ಲೇ ಕುಳ್ಳಿ, ಊರು ಕುಳ್ಳಿ, ಹೋಗಿ ಚಂದಾಗ ಹೊರಗೆ ಹೋಗಿ ನೋಡು. ಮಕ್ಕಂಡು ಈಗಿನ ಎದ್ದು ಬಂದು ಆ ನಿದ್ದಿಗಣ್ಣ್ಯಾಗ ಚಸ್ಮಾರ ಚಂದ ಹಾಕಿ ಅದನ್ನ ಹೋಗಿ ನೋಡು. ಅಂದಾಳ ಇಲ್ಲ ಅನ್ನೋದು. ನೀನ ಎದ್ದು ಹಾಕೇನ ಆಳ? ಅತ್ತೇರು ಹಾಕಿಲ್ಲವ ಅಂಬಿಕಾ, ನಾನೇ ಹಾಕಿರೋದು ಬಾಗ್ಲಿಗೆ ನೀರು. ನಾನೇ ಬಾಗ್ಲಿಗೆ ನೀರು ಹಾಕಿ ಚಂದಾಗ ರಂಗೋಲಿ ಹಾಕಿ ಎಲ್ಲನೂ ದಂದಕ್ಕೆ ಬೆಳೆದು ಬಂದು ಮೇವ್ಗೆ ಹಾಕಿ ದನಕ್ಕೆ ಮಾವಾರ ದನ ತೊಗೊಂಡು ಒಂದಿಟ್ಟು ಐತರಿ ಹೊಲ್ದಾಗ ಕೆಲಸ ಅಂತ ಅವ್ರು ಹೋದ್ರು. ನಿನಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ನಿಮ್ಮ ಮಾವಾರ ಕೇಳಿ ನೋಡು. ಅವ ಬಾ, ನಂಗೆ ಚಾಕಿಡು. ಚಾ ಗಿಡಕ್ಕೆ ಏನೈತಿ? ನಮ್ಮ ಮನೆಯ ಪದ್ಧತಿ ಗೊತ್ತಿಲ್ಲ ನಿನಗೆ? ಹೋಗು ಒಲಿ ಮ್ಯಾಗ ಕಿತ್ಲಿ ಇಟ್ಟು ಬಂದಿ ನೋಡು. ಕ್ಯಾಂಡದಾಗ ಬಿಸಿಲೇ ಇರ್ತ ಚಾ, ಯಾವಾಗ ಬೇಕಾದ್ರೂ ಹಾಕೊಂಡು ಹೋಗಿ ಹಿಗ್ ಅದು ಬಿಟ್ಟು ಬಂದು ಬಿಡ್ತಾಳ ಹಂಗ ನನ್ನ ಸೊಸಿ ಮ್ಯಾಗ ಇರ್ಯಾಡಿಕೆ ಅಂತ. ನೀನ ಅತ್ತೆ ಹಾಕೋಬೇಡ, ನದಿನ ಅತ್ತೆನಕಿ ಮನ್ಯಾಗ ಏನಾರ ಅಂದ್ರೆ ಹಿಂಗೆ ಸಿಟ್ಟು ಬಂದ್ಬಿಡ್ತತಿ, ಹೋಗ್ಬಿಡ್ತಾಳೆ. ನಾಳೆ ಗಂಡ ಮನೆಗೆ ಹೋಗಿ ಹೆಂಗೆ ಜೀವನ ಮಾಡ್ತಾಳ ಏನು ಕತಿಯ. ನನಗ ಏನು ತೊಂದ್ರೆ ಇಲ್ಲ, ನನ್ನ ಸೊಸಿಯಿಂದ ಈಕಿಗೆ ಭಾರಿ ತೊಂದ್ರಿ. ಅದ್ಗೆಮ್ಮ ನಂಗರ ಚಾ ಕೊಡ್ಬೇ. ಬಾ ಶಾಮ, ಮಕ್ಕ ತಕೊಂಡೇನು ಬಾ, ಐದು ಬಾ ಹಾಕ್ಕೊಡ್ತೇನೆ. ಅದ್ಗೆಮ್ಮ ನೀ ಭಾಳ ಅಂದ್ರೆ ಭಾಳ ಬೆಲ್ಲ ಕಮ್ಮಿ ಆಗ್ತಿದ್ದಿ. ಇನ್ನೊಂದು ಚೂರು ಬೆಲ್ಲ ಜಾಸ್ತಿ ಒಗಿಬೇ.
ಅಂದ್ರೆ ನಮ್ಮ ಮನ್ಯಾಗ ಅಲ್ಲಿ ಜಾಸ್ತಿ ಸಿಹಿ ತಿಂತಿದ್ದಿಲ್ಲಲ್ಲ, ಹಾಗಾಗಿ ಅಲ್ಲಿ ಬೆಲ್ಲ ಕಮ್ಮಿ ಹಾಕ್ಯಾಕ ರೂಢಿ ಆಗೈತಾ ಆತ. ಇನ್ಮ್ಯಾಗ ಒಂಚೂರು ಜಾಸ್ತಿ ಹೋಗಿದ್ದೀನಿ ಆತ. ಹುನವ ನಮ್ಮ ಮನ್ಯಾಗ ಒಂದೀಟ್ ಶೆವಿ ಜಾಸ್ತಿ ತಿಂತಾರ, ಒಂದೀಟ್ ನೋಡ್ಕೊಂಡು ಒಂದೀಟ್ ಸಕ್ರೆ ಹಾಕ ಇವ ಬೆಲ್ಲ ಅನ್ನರೆ ಒಂದೀಟ್ ಸಕ್ರೆ ಮ್ಯಾಗ ಹಾಕ, ಅದು ಒಂದೀಟ್ ರೂಢಿ ಐತಿ ನಮ್ಮ ಮನ್ಯಾಗ. ಹ್ಞೂ ರೀ ಅತ್ತಿಯರ ಹಂಗೆ ಮಾಡ್ತೀನಿ. ನಡಿ ನಿಂದು ಜಳಕ ಆಗೈತನ? ಇಲ್ರಿ ಅವರ ಓಟು ಕಸ ಅಂದಿನ, ಈಗ ಇದು ಓಟು ಕಸ ಅಂದ ಇನ್ನೊಂದು ಬಂಡಿ ತೊಳೆದು ನಾ ಜಾಕಕ್ಕೆ ಹೋಗ್ಬಿಡ್ತೇನೆ ರೀ. ಮತ್ತು ಪೂಜೆ ಅಂಬಿಕನ ಮಾಡ್ತಾಳಲ್ಲ, ಒಟ್ಟ ನಂಗೆ ಪೂಜೆದ ಮನೆ ಬಿಟ್ಟು ಕೊಡೋದಿಲ್ಲ ಆಕಿ ಪೂಜೆ ಮಾಡಕ್ಕೆ, ಅದಕ್ಕೆ ಹಾಗಾಗಿ ಆಕಿ ಮಾಡ್ಲಂತ ಸುಮ್ಮನಾಗಿ ನೋಡ್ರಿ. ಆತವ ನಡಿ. ಒಳ್ಳೆ ಸೊಸಿಯವ, ನಾ ಹೇಳಕ್ಕಿನ ಮುಂಚೆಕ ಇನ್ನೂ ನನ್ನ ಬಾಯನ್ನ ಮಾತು ಬಾಯಾಗಿರೋದಿಲ್ಲ, ಎಲ್ಲ ಚಕ ಅಂತ ಮಾಡ್ತಿದ್ದೆ. ಹೋಗವಾ ನಿನ್ನ ಗಂಡನ ಬೋನೆ ಬಸ್ ಬಡ ಎದ್ದು ಹೊರಗೆ ಹೋಗಿ ಬರಲಿ. ಹೋಗಿ ಬಂದ್ಮ್ಯಾಗ ಬಿಸಿ ರೊಟ್ಟಿ ಮಾಡೋಣಂತ. ಅವು ಚೌಳಿಕೆ ಅದ ನೋಡು, ಅವು ಸೋಸಿದ್ದು ನಿನ್ನೆ ರಾತ್ರಿ ಸೋಸಿ ತೊಂಗ್ಲಾರ ಸುತ್ತಿಟ್ಟಿ ಅಲ್ಲ, ಅವ್ನು ತೆಗಿ ಅವನ್ನ ಚಂದಾಗ ಮಾಡೋನು. ಚೌಳಿಕೆ ಪಲ್ಯ ಮಾಡೋನು, ಇನ್ನೊಂದು ಏನಾರ ಕಾಳಿನ ಪಲ್ಯ ಮಾಡು. ನಾನು ಅತ್ತಿಯರ ನಾನೇನು ನಿನ್ನೆ ಕಾಳ ನೆನೆ ಹಾಕಿಲ್ರಿ. ಏನ ಹುಳ್ಳಿನ ಕಟ್ಟಿನ ಸಾರು ನಿನ್ನ ಗಂಡಿಗೆ ಇಷ್ಟ ಇವ, ಅದಕ್ಕೆ ಹುಳ್ಳಿ ಕಾಳು ನೆನೆಕಿ ನೋಡು. ತಿರುಗಿ ಮೊಳಕೆ ಬಂದವು, ಅವು ಇದ್ರಾಗ ಇಟ್ಟಿನಿ, ಗುಣಕಲ್ಲಿ ಇಟ್ಟು ಇದು ಐತಲ್ಲ ಒಳಕಲ್ಲ, ಅದ್ರ ಮ್ಯಾಗ ಇಟ್ಟು ಬಂದಿ ನೋಡು. ಅಲ್ಲೇ ಅದಾವು, ನೀನು ನೋಡಿ ಕಾಣ್ತೈತಿ. ಹೋಗಿ ತೆಗಿಯವನ್ನ ತೆಗೆದು ಕುದಿಯಾಕಿಡು, ಬಸ್ತ್ ಸಾರು ಮಾಡಿ ಕಟ್ಟಿನ ಸಾರು ಮಾಡಿ ಪಲ್ಯ ಮಾಡು. ರುಚಿ ಆಕೈತಿ. ನಿನ್ನ ಗಂಡಗೆ ಭಾಳ ಇಷ್ಟ ಹುಳ್ಳಿ ಕಟ್ಟಿನ ಸಾರು ಮತ್ತು ಪಲ್ಯ ಅಂದ್ರೆ ಯಾರು ಹೊಟ್ಟಿ ನಿನ್ನ ಗಂಡನು. ಹೋಗಿ ಸರ ಮಾಡವ. ಊರಿ ಎತ್ತಾರ ಆತ್ರಿ ಅಲ್ಲ ಬಾಡ್ಕೋ. ನಾವಿಲ್ಲಿ ಮಾತಾಡಕತ್ತೀವಿ, ಮೆಲ್ಲಕ್ಕೆ ಹೊಂಟ ನೀವ. ಶ್ಯಾಮ ಬರ್ತ ಬೂತಾವ್ ನಿನಗ, ನಡಿ ಒಳಗ ಮರ್ಯಾದಿಂದ. ಮತ್ತೆ ಕಟ್ಟಿ ಮೀನ ಬೂತಾವ್ ನಿನಗಿನ್ನ, ನಡಿ ಒಳಗ. ಅಲ್ಲೆಲ್ಲನೇ ಆಕಿ ಕರ್ದಿದ್ದು ನಿನಗ, ಕರ್ದಿಲ್ಲ ಪೂರ್ಣಿಮಾ ಬಾರಪ್ಪ ನೀನು ಹಾಕ್ಕೊಡ್ತೀನಿ ಚಾ ಅಂತಂದು ಮಕ್ಕ ತಕೊಂಡು ಹೋಗೋದು ಬಿಟ್ಟು ಮೆಲ್ಲಕ್ಕೆ ಹೊಂಟ ನೀವ. ಇಲ್ಲಡ ನಿಮ್ಮ ಅಪ್ಪಗ ಹೇಳ್ತೀನಿ, ಮತ್ತೆ ಬಾರ್ಕೋಲಿ ಬೂತಾವ ತಮ್ಮ ನಿನಗ. ಯವ್ವ ಹಂಗ ನೋಡ್ ಬರ್ತೀನಿ ಬೇ. ಬೇಕಾಗಿಲ್ಲ ನೋಡುದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬಾಯಿ ಮುಚ್ಕೊಂಬಂದು ಒಳಗೆ ಕುಂದ್ರು. ಮತ್ತೆ ಬೂತಾವ ನಿನಗೆ ಹೇಳ್ತೀನಿ ನಾನು. ಬಿಡು ಹೋಗೋದಿಲ್ಲ. ಸಾಲಿದ್ದಾಗ ಒಂಥರ ಕಾಡ್ತಾರ, ಸಾರಿಲ್ಲದಾಗ ಒಂಥರ ಕಾಡ್ತಾರ. ನಂಗೆ ನಾಶ ಮಾಡು. ನಾವು ಅಷ್ಟ್ರು ಅವರು ಇವ್ರದ್ದು, ನಾವು ಅಷ್ಟ್ರು ಆ ಪ್ರಭೇನಾರ್ ಬಾವಿಗೆ ಈಜಾಡಕ್ ಹೊಂಟಿವಿ ನಾವು. ಹುಷಾರಪ್ಪ, ಬಾವಿಗೆ ಈಜಾಡಕ್ ಹೋದ್ರ ನಂಗೆ ಈಜೋಡಕ್ ಬರುತ್ತಲ್ ಬೇ. ಆದ್ರೂ ಹುಷಾರಲ್ಲ, ಸಣ್ಣ ಮಕ್ಕಳು ನೀವಿನ್ನ ದೊಡ್ಡಾರ ನೀವು. ತಾಳ ಇವಂಗೂ ಏನು ಅನ್ನಂಗಿಲ್ಲ. ಯಾಡನ್ನು ಸಣ್ಣ ಒಂದು ಪುಸ್ತಕ ತಲೆ ಮೇಲೆ ಹತ್ತಿ ಕೂತ್ಬಿಟ್ಟಾವ. ಯವ್ವ ಬಾಲ ಎದ್ದೆಯಪ್ಪ. ಹ್ಞೂ ಬೇ ಯವ್ವ. ಮತ್ತು ಈಗ ಮಹಾರಾಷ್ಟ್ರಕ್ಕೆ ನಾ ಮತ್ತೀಗ ಒಂದು 2 ವಾರ ರಜೆ ತಗೊಂಡಿದ್ನೆ. ಮತ್ತು ಆತಲ್ಲ ಮದುವೆನ ಆತು, ಎಲ್ಲಾನು ಮುಗಿದು ಕಾರ್ಯಾಗಿರನ್ನು. ಮತ್ತು ನಾನು ಈಕಿ ಹೋಗಂದೆ ಬೇ, ನಡೀತಿತ್ತಿಲ್ಲ. ಅಯ್ಯ ನೀನು ಹೇಳ್ತಿ ನಿನ್ನ ಜೊತೆಗಿದ್ರ ಚಂದ ಯಪ್ಪ. ನೀನಲ್ಲಿ ಆಕಿ ಇಲ್ಲಿದ್ರ ಯಾರು ನೋಡಿದ್ ಬಂದು ಏನಂದಾರ ನೀನು ಅವು ಎರಡು ಇಷ್ಟಪಟ್ಟಿದ್ವು ಮದುವೆ ಮಾಡ್ಯಾರ, ಬೇರೆ ಮಾಡಿಟ್ಟಾರ ನೋಡ. ನಮಗೆ ಶಗಣಿ ಇಡಕ್ಕಿಲ್ಲ ತಮ್ಮ. ಇಲ್ಲಪ್ಪ ಕರ್ಕೊಂಡೋಗಿ ನಾಳೆ ತೆರಿಕೇಶ ಬೇಡ, ನಾಳೆ ಹೋಗಕ್ಕಂತೆ ಅಂತ ಅಪ್ಪ. ಹ್ಞೂ ಆತಾಳ ಹಂಗಂದ್ರೆ. ಮತ್ತು ನಿನ್ನ ಕೆಲಸನ ಹಂಗೈತೆ ಆತಮ್ಮ. ನನಗೆ ಮಗನ ಬಿಟ್ಟಿರೋದು ಆಗೋದಿಲ್ಲ. ಈಗ ನಾನು ಮಗನ ಮ್ಯಾಗಲ್ ವ್ಯಾಮೋಹಕ್ಕೆ ಇರಲಯಪ್ಪ ಅಂದ್ರೆ ಅವರು ಮತ್ತು ಸರ್ಕಾರದವ್ರು ಸುಮ್ಮನೆ ಇರ್ಬೇಕಲ್ಲ. ಅದ್ರಾಗ ನೀನೇನು ಸಣ್ಣ ಕೆಲಸ ತೆಗದಿಯಾ ಪೊಲೀಸು ಸುಮ್ಮನೆ ಅದಕ್ಕೆ ಬೇಡ. ಹೋಗು. ಮತ್ತು ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿ ಇಲ್ಲ, ಬಾಡಿಗೆ ಮನೆ ಗಿಡಿ ಎಲ್ಲ ಐತಿಲ್ಲ. ಹ್ಞೂ ಬೇವ ಐತಿ. ಅವ್ವ ಅವತ್ತು ನಾವು ಇವ್ರನ್ನ ಪಂಚವನ್ನರ್ನ ಮನೆಗೆ ಹೋಗಿದ್ವಲ್ಲ, ನಾವು ಪಂಚವನ್ ಕರ್ಕೊಂಡು ಗಾಯತ್ರಿನರ್ ನೋಡೋಕೆ ಹೋಗಿದ್ವಲ್ಲ. ಹೋಗಿದ್ವಲ್ಲ ನೀವು ಅಲ್ಲಿ ಅಂದಲ್ಲ, ಆ ಹುಡುಗಿನ ಬಂಗಾರದಂಗಿತ್ತು. ಮತ್ತೀಕಿ ನಮ್ಮ ಪೂರ್ಣವ ಸೆಟ್ ಮಾಡ್ಕೋತಾ ಅಂತಂದು ಸುಮ್ಮನಾಗಿ ನನಗೆ ಅದು ವಿಷಯ ತೆಗ್ದಿಲ್ಲ. ಮತ್ತ್ಯಾಕೆ ನೀ ತೆಗಿತಿಲ್ಲ? ಮರ್ತು ಬಿಡೋದನ್ನ. ಏನಾತೀಗ? ಹಂಗಲ್ಬೇ, ನನಗೂ ಅಲ್ಲಿವರೆಗೂ ಹೋಗಿ ಒಲ್ಲೆಂದು ಬಂದೆಲ್ಲ, ನನಗೂ ಅದು ಯಾಕೆ ಪಾಪ ಪ್ರಜ್ಞೆ ಕಾಡ್ದಂಗೆ ಕಾಡಕತ್ತಿತ್ತ. ಅದಕ್ಕೆ ಮತ್ತು ನನಗೆ ಗೆಳೆಯ ಒಬ್ಬ ಅದಾನ. ಹೌದಾ? ಅವ ಏನು ಮಾಡ್ತಾನೆ? ಅವನು ಪೊಲೀಸ್ದಾಗ ಅದಾನ, ಸರ್ವೇಶ್ ಅಂತ ಹೇಳಿ. ಭಾಳ ಒಳ್ಳೆ ಅವನು, ನನ್ಗಿನ ಸಂಪನ್ನ ಅದನ್ನ, ಭಾಳ ಚಲೋ ಅದನ್ನ. ಅವಂಗ ತೋರಿಸ್ತಾರನ್ನ ಕೇಳ್ತೇನು ಒಂದಿಟ್ಟು. ಹೌದಾ? ಏನಪ್ಪ ನಮ್ಮ ಮ್ಯಾಗ ಏನರ ಸಿಟ್ಟೈತೆ ಏನು ಕತಿಯ? ಆತ ಒಂದು ಏನು ಮಾಡ್ತೀನಿ ಅಂದ್ರೆ ನಿಮ್ಮ ದೊಡ್ಡವಾಗ ಹೇಳಿ ಹೇಳಿ ಕಳಿಸಿ ಆಮೇಲೆ ಇದ್ರ ವ್ಯವಸ್ಥೆ ಮಾಡೋಣಂತ. ಆತು ನಾಲ್ಕಿರಯ್ಯಪ್ಪ ನೀವು ಹುಷಾರು ನೋಡ. ಆಕಿನ ಚಂದಾಗ ನೋಡ್ಕೊ. ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಜಗಳ ಮಾಡಬೇಡ್ರಿ. ಎತ್ತಿ ನೀನಂತರ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ. ನಿನ್ನ ಮಗ ನನ್ನನ್ನು ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ ನಾನಂತರ ನಿನ್ನ ಮಗನ ಚಲೋ ನೋಡ್ಕೊತೀನಿ, ಅದು ಮಾತ್ರ ಖಂಡಿತ ನೋಡು. ಹ್ಞೂನವ ನನಗದು ಐತಿ, ನನಗೆ ನಂಬಿಕೆ ಐತಿ ನಿನ್ನ ಮ್ಯಾಗ. ನೀವಿಬ್ಬರು ಚಂದ ಇರ್ತೀರಿ. ಆದ್ರೂ ಹಚ್ಚಾರು ಚುಚ್ಚಾರು ಮಾತಂದ್ರೆ ಯಾವತ್ತೂ ಕೇಳಬೇಡ್ರಿ. ನೀನು ಅಷ್ಟ ಒಂದಿತ್ತು ಒಂದಿಲ್ಲ. ಗಂಡ್ಮಕ್ಳು 108 ತಲೆ ಆಗಿರ್ತಾವೆ, 108 ಹೊರಗಲ್ವ ಅವ್ರಿಗೆ ಕಿಚಿ ಇರ್ತಾವೆ. ಅಂಥದ್ರಾಗ ನೀನು ಮನೆಗೆ ಬಂದ ಕೂಡ ನಾ ತಲೆ ತಿನ್ಬೇಡ. ಅವಂಗ ಒಂದಿಟ್ಟು ನೋಡಿ ಮಾಡಿ. ಅದ್ರಾಗ ಪೊಲೀಸ್ ಕೆಲಸ, ಅದು ಸರ್ಕಾರದ ಕೆಲಸ. ಲಘು ಸಂಬಳ ಆಗೋದಿಲ್ಲ. ಹಿಡ್ತದಿಂದ ಏಟೈತೆ ಅದ್ರಾಗ ಹೆಂಗಾರ ಮಾಡಿಕೊಂಡು ನೋಡ್ಕೊಂಡು ನಡ್ಕೊಂಡು ಹೋಗೋದು ಕಲಿ. ಇಷ್ಟ ನಾನು ನಿನಗೆ ಹೇಳೋದು. ನೀ ಅದ್ರ ಬಗ್ಗೆ ಕಾಳಜಿ ಬಿಟ್ಟು ಬಿಡ್ಬೇ ಎತ್ತಿ. ನಾನು ಅದೀನಿ, ನಾನು ನೋಡ್ಕೊತೀನಿ ನಿನ್ನ ಮಗನ. ಆತಾ? ಮಗ
ಬಂಗಾರದಿಯವ ನನ್ನ ಸಸಿ ನೀನು ಮುದ್ದಿನ ಸಸಿ. ಆಯ್ತು, ನಾಳೆ ಹೋಗಕ್ಕೆ ತಯಾರು ಮಾಡ್ಕೊ. ಒಂದಿವ್ಸ ತೆಳ್ಳನ ರೊಟ್ಟಿ, ಶೇಂಗಾ ಹೋಳಿಗೆ ಭಾಳ ಇಷ್ಟ ಅವಂಗ. ಇವತ್ತು ಶೇಂಗಾ ಹೋಳಿಗೆ ಮಾಡೋನು. ಕರ್ಚಿಕಾಯಿ ಮನೆ ಮಾಡಿವಲ್ಲ ಅವ ಅದಾವ. ಒಂದಿವ್ಸ ಮತ್ತು ಮದುವೆಗಿನ ಬುಂದೆ ದುಂಡಿ ಗಿಂಡಿ ಎಲ್ಲ ಅದಾವು, ಅವನ್ನ ಕಟ್ಕೊಂಡು ಹೋಗಂತ್ರಿ ಅಂತ. ಒಂದಿವ್ಸ ತೆಳ್ಳನ ರೊಟ್ಟಿ ಅದಾವು. ಮತ್ತು ಇನ್ನೊಂದು ಚೂರು ಮಾಡಿಕೆ ಶೇಂಗಾ ಹೋಳಿಗೆ ಮಾಡೋನು. ಒಂದಿವ್ಸ ಶೇಂಗಾದ ಹೋಳಿಗೆ, ಒಂದಿವ್ಸ ಹಿಂಡಿ ಪಂಡಿ ಎಲ್ಲ ಅದಾವು, ಚಟ್ನಿ ಪುಡಿಗಳು ಎಲ್ಲ ಅದಾವು. ಅವನ್ನ ಕಟ್ಕೊಂಡು ಹೋರಿ. ಮತ್ತು ಓದ್ಕೊಳ್ಳೆ ಬೇಕಾ ಅದು ಗೊತ್ತಿದ್ದು ದೂರ ಅಲ್ಲ ಮತ್ತೊಂದಲ್ಲ. ನೋಡು ಹುಷಾರಾಗಿರು. ಆತೈತಿ. ಚಿಗವರ ನೀರು ತರ್ಕೊಂಟೇನ? ಅದಕ್ಕಮ್ಮ ನೀರು ತರ್ಕೊಂಟ್ರೇನ? ಅದ ರೀ, ಇದು ಒಂದ ಕೂಡ ಸಿಕ್ತಾ ನನಗೆ? ಇನ್ನೊಂದು ಕೂಡ ಎಲ್ಲೈತ್ರಿ? ಸಿಗ್ಲೇ ಇಲ್ಲ. ಅಡುಗೆ ಮನೆ ಎಲ್ಲ ಹುಡುಕಿದೆ. ಬೆಳಗಕ್ಕೆ ಏನು ತಗೊಂಡಿದ್ರೇನ? ಹೂನವಾ, ಇದು ಒಂದು ಬೆಳಗ್ಗೆ ನಿನ್ನೆ ಇಟ್ಟಿದ್ದೆ. ಅದು ಇನ್ನೊಂದು ನೀರಿದ್ದು ಒಂದು ನೀವು ಬೆಳಗಿತ್ತಿಲ್ಲಲ್ಲ, ಅದಕ್ಕೆ ಹಿತ್ತಲ್ದಾಗ ಇಟ್ಟೀನಿ. ಬೆಳಗಿಲ್ಲ ಇನ್ನ. ಇರ್ಲಿ ಬಿಡಿ, ಇದು ಒಂದು ಕೂಡ ತಾಂಬ ಸಾಕಾಗ್ತಾವೆ. ಈಗೇನು ಕುಡಿಯೋ ನೀರು ಒಂದು ಕೂಡ. ಮತ್ತು ನಾಳೆ ಬೇಕಾದ್ರೆ ದಿನ ಬಿಡ್ತಾನಲ್ಲ, ದಿನ ಮುಂಜಾನೆ 7ಕ್ಕೆ ಬಿಡ್ತಾನೆ ಕುಡಿಯೋ ನೀರು. ಅವಾಗ ಹಿಡ್ಕೊಂಬರೋಣಂತ. ಈಗ ಒಂದು ದಿನಕ್ಕೆ ಸಾತ ತಗೋ ಚಿಗವರ. ಮತ್ತು ಬ್ಯಾಸ್ಗೆ ಅಲ್ರಿ, ಮತ್ತು ಬಿಡ್ತಾನ ಇಲ್ಲ. ಮತ್ತು ಈ ಪಾಳೆ ಕೆಟ್ಟಿರ್ತೀನ, ಬಡ 2 ಕೂಡ ತುಂಬ್ಕೊಂಬಂದ್ಬಿಡ್ತೀನಿ. ಹಂಗೆ 2 ಮಿನಿಟ್ ನಿಂದಿರ್ತೀಯ, ನಾನು ಅದನ್ನೊಂದಿಟ್ಟು ಬೆಳಗ್ಗೆ ಕೊಟ್ಟು ಬಿಡ್ತೀನಿ. ಹೌದಾ? ಅಲ್ಲ ಚಿಗವರ, ಹುಂಚಿ ಹುಳಿ ಹಚ್ಚಿ ತಿಕ್ಕಕ್ಕೆ ಹೋಗ್ಬೇಡ್ರಿ. ಬಡ ಬೂದಿ ಹಚ್ಚಿ ತಿಕ್ಕಿ ಕೊಡ್ರಿ. ಈಗ ಇವತ್ತೊಂದು ದಿನ ಏಟ್ ಸ್ವಚ್ಛಾಗತ್ತಾ ಅಲ್ಲಿ. ನಾಳೆ ಬೇಕಾರೆ ಅದನ್ನು ಬಡ ಉಪಯೋಗಿಸಿ ಅದನ್ನು ಬೇಕಾದ್ರೆ ಮಾಡೋಣಂತ್ರಿ, ಉಪಯೋಗ ಮಾಡೋಣಂತ ನೀರು. ಹಂಗಂತೀಯಾ? ತಡಿ ತಂದೆ. ಯಾಕ ಏನತ್ ಹಂಗೆ ಕೂಡ ಕೈ ಬಿಟ್ರಿ? ಇದೇನಿದೆ? ಯಾಕ್ರಿ? ಅಮ್ಮ ಚಿಗವರ, ಯಾಕ ತಲೆ ತಿರ್ಗಕತ್ತೈತಿ ನನಗೆ. ತಲೆ ತಿರ್ಗಕತ್ತೈತಿ? ತಡ್ರಿ, ಕುಂದ್ರ ಬರ್ರಿ ಮೆಲ್ಕ. ಅವ ಏನತವ? ಸರ್ಕರ ಬಾಬೆ ಇಲ್ಲಿ. ಹಗರ್ಕ ಮೆಲ್ಕ ಕುಂದ್ರಿ. ಹಿಂದ್ಕ ಕಟ್ ಹಿಂದೈತ್ರಿ, ಇನ್ನೊಂಚೂರು ಹಿಂದಕ್ಕೆ ಸರಿ ರೀ. ಅಮ್ಮ ಎಂತ ತಲೆ ತಿರ್ಗಕತ್ತೈತಿ ನನಗೆ. ಒಂದು ಸ್ವಲ್ಪ ಕುಂದ್ರಿ. ಏನತ್ವೇ ತಂಗಿ? ಯವ್ವ, ಇವರು ಅತಿಯಮ್ಮರ ನೀರು ತರ್ತೀನಿ ಅಂತ ಕೊಡ ತಗೊಂಡು ಹೊಂಟಿದ್ರು. ಒಮ್ಮಿದ್ದ ಮಕ್ಳೇ ತಲೆ ತಿರ್ಗತ್ತಂತಂದು ಕೊಡ ಬಿಟ್ಟು ಕುಂತ ಬಿಟ್ರು. ಅದಕ್ಕೆ ನಿನ್ನನ್ನು ಕರೆದೆ. ಬಾರೇವ, ಯಾಕ ನನಗೂ ಮತ್ತೆ ಕೈಕಾಲಾಗ ನಡಕ್ ಬಂದ್ಬಿಡ್ತು. ಅದಕ್ಕೆ ನೀನು ಕರೆದ್ ನೋಡು. ಯಾಕವ, ಏನಾತ ಸುಜಾತ? ಗೊತ್ತಿಲ್ರಿ ಅತ್ತೀರ, ಒಮ್ಮಿದ ಮಕ್ಳು ಕಣ್ಣಿಗೆ ಕತ್ಲು ಬಂದಂಗಾಗಿ ತಲೆ ತಿರ್ದಂಗ ಅದಕ್ಕೆ ಕುಂತು ಬಿಟ್ಟಿನ್ರಿ. ಬಿಸಿಲು ಭಾಳ ಐತಲ್ಲ, ಹಂಗಾಗಿರತ್ತ. ನೀನೇ ನೀರು ತರ್ಕೋಬೇಡ. ಈಕೆ ಹೊಕ್ಕಾಳಂತ ಮಾದೇವಿ, ಹೋಗವ ನೀನ ಹೋಗಿ ನೀರು ತೊಗೊಂಬ. ಅಲ್ಲ, ಮುಂಜಾನೆ ಇಂಥ ಪರಿ ಬಿಸಿಲು ಐತೆ ನೋಡಿ. 7ಕ್ಕನೇ ಹಿಂಗೆ ಬಿಸಿಲಿದ್ರ ಮತ್ತು ಇನ್ನು ಮಧ್ಯಾಹ್ನ ರಣ ಅನ್ನತ್ತನವಯ್ಯವ. ಆತು, ನೀ ಹೋಗ್ತು ಕೊಡ ತೊಗೊಂಡು ಹೋಗು, ನಾಕಿನ್ ನೋಡ್ಕೊತೀನಿ. ಹೋಗು. ಯವ್ವ, ನಾ ಹೋಗಿ ಒಂದು ಕೊಡ ತೊಗೊಂಬರ್ತೀನಿ. ಆತಾಳ. ಆರಾಮ ಅಲ್ಲೇ ಅಡ್ಡಾಗ್ರಿ ಒಂದಿಟ್ಟು ಹಿಂದಕ್ಕೆ. ಆರಾಮ ಅದಕ್ಕೆಮ್ಮ. ಹ್ಞೂನ್ರಿ, ಅಡ್ಡಕ್ಕಿಂತಡ್ರಿ ಸಮಾಧಾನ ಆಗೋಲ್ಲ. ಇಲ್ಲಿ ಬಾರ ಯವ್ವ, ಏನಾಗೋದಿಲ್ಲ. ನೀವು ಹೋಗ್ಬಾ, ನೀರು ತರಕೋನಿ, ನಾನು ನೋಡ್ತೀನಿ ಬಾ. ಯವ್ವ, ಕೈ ತರವ ಇಲ್ಲೊಂದಿಟ್ಟು. ಎಷ್ಟು ತಿಂಗಳತ್ತವ ತಿರುಗಿ ನೀರಕ್ಕೇನ್ರ? ಅದು ಮತ್ತು ಅವಾಗ ಹಡ್ದಾಗಿದ್ದ ಏನು ಚಂದಾಗ ಹಾಕ್ಕೊಂಡಿದ್ದಿಲ್ರಿ. ನನಗದೆಲ್ಲ ಲೆಕ್ಕ ಇಟ್ಟಿಲ್ರಿ ಅತ್ತಿಯರ. ಈಗ ಭಾಳ ಮಾಡಿ ಎಷ್ಟ್ರಾಗೈತೆ ಅಂತ ನನಗೂ ಹೇಳಕ್ಕೆ ಬರೋದಿಲ್ಲ. ಆದ್ರೆ ನಿಂತಿರೋದಂತರೂ ಕರೆ ಐತೆ ತಂಗಿ. ಆತು, ತಲೆ ಕೆಡಿಸ್ಬೇಡ. ಒಮ್ಮೆ ಅವ ಡಾಕ್ಟರ್ ಬಂದ ನನಗೆ ಹೋಗಿ ತೋರ್ಸ್ಕೊಂಬರೋಣಂತ. ಯವ್ವ, ನಾವು ಅಲ್ರಿ ಅತ್ತಿಯರ, ನನಗೆ ನಾಚಿಕೆ ಆಗತ್ರಿ. ಗಂಡು ಮಕ್ಳ ಹತ್ರ ನಾವು ಅಲ್ಲಿ ಬರಕ. ಅಯ್ಯಯ್ಯ, ಹಂಗಂದ್ರೆ ಹೆಂಗೆ ಬೇ? ಇರ್ಪಾಕ್ಸಿ ಯವ್ವ, ಏನಾತ್ ಬೇ? ಏನಿಲ್ಲಪ್ಪ, ಮತ್ತು ನಿನ್ನ ಹೆಂಡತಿ ಬಸ್ರಾಗ ಹೇಳೋಡು, ಅದ ಖುಷಿ ವಿಚಾರನ ಹೇಳಕ ಕರ್ದೆ. ಯವ್ವ, ಏನು ಹೇಳತ್ತೀವಿ? ಕರೆನಾ ಸುಜಾತ? ಹ್ಞೂ ರೀ. ಹ್ಞೂನವ್ವ, ಕರೆನ. ಒಂದು ಕೆಲಸ ಮಾಡ್ತೀವಿ, ನಾನು ವಿರೂಪಾಕ್ಷಿ ಮತ್ತು ಆಕಿ ಹೋಗಿ ಸರ್ಕಾರ ತವಕನೇ ಬಾಯಾರು ಬಂದಾರ ನೋಡ್ಕೊಂಡು ತೋರ್ಸ್ಕೊಂಬರ್ತೀವಿ. ಆಕಿಲ್ಲೇ ಮತ್ತು ನಮ್ಮ ಇವನ ಹತ್ರ ಹೋಗೋಣ ಅಂದ್ರೆ ನಮ್ಮ ವೈದ್ಯ ಹತ್ರ ಒಲ್ಲೆ ಅಂತಾಳ. ಅದಕ್ಕೆ ಗಂಡು ಮಕ್ಳ ಹತ್ರ ಒಲ್ಲೆ ಅನ್ನಕತ್ತಾಳ. ಅಲ್ಲೇ ಬಾಯಾರ ಹತ್ರ ಹೋಗಿ ತೋರ್ಸ್ಕೊಂಬರ್ತೀವಿ. ನೀವೊಂದಿಟ್ಟು ಅಡುಗೆ ಗಿಡಿಗೆ ನೋಡ್ಕೊಂತೀಯ ನನ್ನ ಮಗಳ? ಯವ್ವ, ಮಾಡ್ತೀನಿ ಬೇವ, ಅದ್ರಾಗ ಏನೈತಿ? ಒಂದು ಮಗುದು ಅನ್ಯಾಯವಾಗಿ ನಾನಾ ಕಾರಣಾಗಿನ ನಾನು ಆಕಿ ಏನು ಮಾಡೋದು ಬೇಡ, ಕಾಲು ಕೆಳಗಿಡೋದು ಬೇಡ, ನಾ ಎಲ್ಲ ನೋಡ್ಕೊತೀನಿ. ಆತ ಓಯ್ ಬರ್ರಿ, ನೀವು ಓಯ್ ಬರ್ರಿ. ಎಣ್ಣ ಕರ್ಕೊಂಡೋಯ್ ಬಾಯಪ್ಪ ಆಕಿನ. ಖುಷಿ ಆತವ, ಕರೆನ ಖುಷಿ ಆತ. ವಾಪಸ್ ನಮ್ಮ ಜೀವನದಾಗ ಈ ಖುಷಿ ಯಾವಾಗ ಬರುತ್ತಾ ಏನ ಅಂತ ನಾನಂತರ ಕರೆನ ಕಾಯಕತ್ತಿದ್ದೆ. ಭಾಳ ಖುಷಿ ಆತ. ಸುಜಾತ, ನಡಿ ಹೋಗ, ನಡಿ ಮೆಲ್ಕ ಬಾ. ಯಾವಾಗ ಕರ್ಕೋಬೇಕಿನ? ಹ್ಞೂಲ್ಲ, ಆಕೆ ಎಲ್ಲದಳ ನಿನ್ನ ಮಗಳು ಸುಬ್ಬಿ. ಮತ್ತು ಆಕೆ ಹುಷಾರವ, ಬಿಸಿಲು ಭಾಳ ಐತೆ ನೋಡು. 7ಕ್ಕೆ ಇಂಥ ಪರಿ ಐತಿ. ಮತ್ತಿನ್ನ ಆಕೆ ಹೊರಗೆ ಅದ ಗಣ ತಿರ್ಗಕ್ಕೋಕ್ಕಾಳ. ಹುಡುಗರಿಗೆ ಒಂದು ಗೊತ್ತೊಂದಾಗೋದಿಲ್ಲ. ಅದಕ್ಕೆ ಹುಷಾರಾಗಿ ನೋಡ್ಕೊ ಆಕಿನ್ನ. ಯವ್ವ, ಆಕಿನ್ನ ಎದ್ದಿಲ್ಲ, ಮಕ್ಕೊಂಡಾಳ. ಆಕೆ ಎದ್ಲ ಅಂದ್ರೆ ನಾ ಎಲ್ಲ ನೋಡ್ಕೊತೀನಿ. ನೀವು ಅದು ಆಕಿ ಚಿಂತೆ ಬಿಡ್ರಿ. ಈಕಿನ್ನ ಕರ್ಕೊಂಡು ನೋಡ್ಕೊಂಬರ್ರಿ. ಹ್ಞೂ ಹೋಗ್ಬರ್ತೀವ ತಂಗಿ ನಾವು.